ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಯಾರು ಅಗತ್ಯ ಬಿದ್ದಾಗ ಕಾಲು ಹಿಡಿಯೋದನ್ನು ಕಲ್ತಿರ್ತಾರೋ ಅವರು ಅನಗತ್ಯವಾಗಿ ಯಾರನ್ನ ಬೇಕಾದರೂ ಹೆದರಿಸೋದನ್ನು ಕೂಡ ಕಲ್ತಿರ್ತಾರೆ. ಎದ್ರೆ ಜುಟ್ಟು ಬಿದ್ರೆ ಕಾಲು ಅಂತಾರಲ್ಲ, ಹಾಗೆ ಈಗ ಚೈನಾ ಕೂಡ ಅದನ್ನೇ ಮಾಡ್ತಾ ಇದೆ. ಮೊನ್ನೆ ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ, ಇಸ್ರೇಲ್ ವಿರುದ್ಧ ಇರಾನ್ಗೆ ಆಯುಧ ಮತ್ತು ಇನ್ನಿತರ ಅಗತ್ಯ ನೆರವನ್ನು ಕೊಟ್ಟು ಅಲ್ಲಿ ಏನನ್ನೂ ಸಾಧಿಸೋದಕ್ಕೆ ಸಾಧ್ಯವಾಗದೆ ಅವಮಾನಕ್ಕೀಡಾದ ಚೈನಾ ಈಗ ಕೆಂಪು ಸಮುದ್ರದಲ್ಲೊಂದು ವಾರ್ನಿಂಗ್ ಶಾಟ್ ಅನ್ನು ಫೈರ್ ಮಾಡಿದೆ. ಅಲ್ಲಿ ಚೈನಾ ಜರ್ಮನಿಯ ವಿಮಾನವೊಂದರ ಮೇಲೆ ಲೇಸರ್ ದಾಳಿ ಮಾಡಿದೆ ಅಂತ ಜರ್ಮನಿ ಆರೋಪ ಮಾಡ್ತಾ ಇದೆ. ಹಾಗಾದ್ರೆ ಎಲ್ಲ ಬಿಟ್ಟು ಕೆಂಪು ಸಮುದ್ರದಲ್ಲಿ ಚೈನಾ ಇದ್ಯಾಕೆ ಯುರೋಪಿಯನ್ ಶಕ್ತಿಗಳನ್ನು ತಡೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ? ಅಕಸ್ಮಾತ್ ಜರ್ಮನಿ ಚೈನಾದ ವಿರುದ್ಧ ನಿಂತುಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ? ಯಾಕೆ ಚೈನಾ ತನ್ನ ಲೇಸರ್ ವೆಪನ್ ಪರೀಕ್ಷೆಯನ್ನು ಇತ್ತೀಚೆಗೆ ಹೆಚ್ಚು ಮಾಡಿದೆ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಕೆಂಪು ಸಮುದ್ರದಲ್ಲಿ ಹೌತಿ ಪ್ರಾಬಲ್ಯ ಇರೋ ಯಮನ್ ತೀರದಲ್ಲಿ ಜರ್ಮನಿಯ MSP ಅಂದರೆ ಮಲ್ಟಿ ಸೆನ್ಸಾರ್ ಪ್ಲಾಟ್ಫಾರ್ಮ್ ವಿಮಾನವೊಂದು ಯುರೋಪಿಯನ್ ಕೂಟದ ಕಾರ್ಯಾಚರಣೆಯ ಭಾಗವಾಗಿ ಗಸ್ತು ತಿರುಗುತ್ತಾ ಇತ್ತು. ಆ ವಿಮಾನದ ಮೇಲೆ ಚೈನಾ ಜಿಬೂಟಿ ಬಳಿಯಲ್ಲಿನ ತನ್ನ ನೌಕಾಪಡೆಗಳ ಮೂಲಕ ಲೇಸರ್ ಆಯುಧಗಳನ್ನು ಬಳಸಿ ದಾಳಿ ಮಾಡಿತು. ಇದರಿಂದ ಜರ್ಮನಿಯ ವಿಮಾನಕ್ಕೆ ಹಾಗೂ ಪೈಲಟ್ಗಳಿಗೆ ಯಾವ ತೊಂದರೆಯೂ ಆಗಲಿಲ್ಲ. ಆದರೆ ಇಂಥ ದಾಳಿ ನಡೆದ ಕೂಡಲೇ ಅವರು ವಿಮಾನವನ್ನು ಜಿಬೂಟಿಯಲ್ಲಿನ ತಮ್ಮ ನೆಲೆಯಲ್ಲಿ ಲ್ಯಾಂಡ್ ಮಾಡಿದರು. ಈಗ ಚೈನಾದ ಈ ಕೃತ್ಯವನ್ನು ಜರ್ಮನಿ ತೀವ್ರವಾಗಿ ಖಂಡಿಸ್ತಾ ಇದೆ. ಜರ್ಮನಿಯಲ್ಲಿನ ಚೈನಾ ರಾಯಭಾರಿಯನ್ನು ಕರೆಸಿಕೊಂಡು ಎಚ್ಚರಿಕೆಯನ್ನು ಕೂಡ ಕೊಟ್ಟು ಕಳುಹಿಸಿದೆ. ಈಗ ಇದೆಲ್ಲ ಆಗಿದ್ದು ಎಲ್ಲಿ ಮತ್ತು ಯಾಕೆ ಅನ್ನೋದನ್ನ ಸ್ವಲ್ಪ ನೋಡೋಣ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕೆಂಪು ಸಮುದ್ರ. ಸುಯೆಜ್ ಕೆನಾಲ್ ಮೂಲಕ ಮೆಡಿಟರೇನಿಯನ್ ಸಮುದ್ರವನ್ನು ತಲುಪುವ ಕೆಂಪು ಸಮುದ್ರ ಮತ್ತೊಂದು ಬದಿಯಲ್ಲಿ ಅರಬ್ಬಿ ಸಮುದ್ರಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಹೀಗೆ ಅರೇಬಿಯನ್ ಸಮುದ್ರ ಹಾಗೂ ಕೆಂಪು ಸಮುದ್ರಗಳು ಸೇರೋ ಜಾಗವನ್ನ ಗಲ್ಫ್ ಆಫ್ ಏಡನ್ ಅಂತ ಕರೀತಾರೆ. ಇಲ್ಲಿರೋದು ಬಾಬ್ ಅಲ್ ಮಂದಾಬ್ ಜಲಸಂಧಿ. ಪಕ್ಕದಲ್ಲೇ ನೀವು ನೋಡ್ತಾ ಇದ್ದೀರಲ್ಲ, ಇದು ಯಮನ್ ಬಗ್ಗೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದು ಸಂಘರ್ಷ ಪೀಡಿತ ನೆಲ. ಅಲ್ಲಿ ಇರಾನ್ ಬೆಂಬಲಿತ ಹೌತಿಗಳಿದ್ದಾರೆ. ಇರಾನ್ ಇಸ್ರೇಲ್ ಸಂಘರ್ಷ ಶುರುವಾದ ನಂತರ ಹೌತಿಗಳು ಈ ಮಾರ್ಗದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇಲ್ಲಿ ಸಂಚರಿಸೋ ವ್ಯಾಪಾರಿ ಹಡಗುಗಳ ಮೂಲಕ ಹೌತಿಗಳ ಡ್ರೋನ್ ದಾಳಿ, ರಾಕೆಟ್ ದಾಳಿಗಳು ನಡೀತಾ ಇರುತ್ತೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಸೊಮಾಲಿಯಾ ಇದೆ. ಅಲ್ಲಿ ವಿಪರೀತ ಪ್ರಮಾಣದಲ್ಲಿ ಕಡಲ್ಗಳ್ಳರಿದ್ರೂ ಈಗಲೂ ಕೂಡ ಅಲ್ಲಿ ಕಡಲ್ಗಳ್ಳರ ಸಮಸ್ಯೆ ಸ್ವಲ್ಪ ಮಟ್ಟಿಗಿದೆ. ಈ ಭಾಗದಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇತ್ತು. ಹಡಗುಗಳನ್ನ, ಸಿಬ್ಬಂದಿಯನ್ನ ಅವರು ಅಪಹರಿಸಿ ಒತ್ತೆ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ರು. ಇದು ಹೆಚ್ಚಾಯಿತು ಅನ್ನೋ ಕಾರಣಕ್ಕೆ ಈ ಕೆಂಪು ಸಮುದ್ರದಲ್ಲಿ ಅಮೆರಿಕ ಹಾಗೂ ಯುರೋಪಿಯನ್ ಯೂನಿಯನ್ನ ಯುದ್ಧ ನೌಕೆಗಳು, ಗಸ್ತು ನೌಕೆಗಳು ಬಂದು ನಿಂತ್ಕೊಂಡು, ಜೊತೆಗೆ ಇಲ್ಲಿನ ಜಿಬೂಟಿ ಇದೆ ನೋಡಿ, ಇಲ್ಲಿ ಜಗತ್ತಿನ ನಾನಾ ದೇಶಗಳು ತಮ್ಮ ನೆಲೆಗಳನ್ನು ಕೂಡ ಮಾಡಿಕೊಂಡು ಅಲ್ಲಿಗ ಅಮೆರಿಕ, ಫ್ರಾನ್ಸ್, ಜಪಾನ್, ಚೈನಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮುಂತಾದ ದೇಶಗಳು ತಮ್ಮ ನೌಕಾ ನೆಲೆಗಳನ್ನು ಹೊಂದಿವೆ. ಆ ಮೂಲಕ ತಮ್ಮ ಪ್ರೆಸೆನ್ಸ್ ಅನ್ನ ಇಟ್ಟುಕೊಂಡಿವೆ. ಅಲ್ಲಿ ಚೈನಾ ಕೂಡ ತನ್ನ ನೆಲೆಯೊಂದನ್ನು ನಿರ್ಮಾಣ ಮಾಡಿಕೊಂಡಿದೆ. ಗೆಳೆಯರೆ, ಈ ಕೆಂಪು ಸಮುದ್ರ ಇದೆ ನೋಡಿ, ಇದು ಜಗತ್ತಿನ ಒಟ್ಟು ಸಮುದ್ರ ವ್ಯಾಪಾರದಲ್ಲಿ 15% ಪಾಲನ್ನು ಹೊಂದಿದೆ. ಅಂದ್ರೆ ಜಗತ್ತಿನ ಒಟ್ಟು ಸರಕು ಸರಂಜಾಮುಗಳ ಸಾಗಾಟ ಇದೆಯಲ್ಲ, ಅದರಲ್ಲಿ 15% ಈ ಕೆಂಪು ಸಮುದ್ರದ ಮೂಲಕ ಆಗುತ್ತೆ. ಇನ್ನು ಚೈನಾ ಇದೆ ನೋಡಿ, ಅದರ 80% ಯುರೋಪ್ ವ್ಯಾಪಾರ ನಡೆಯೋದು ಇದೇ ಕೆಂಪು ಸಮುದ್ರದ ಮೂಲಕ. ಚೈನಾ ಯುರೋಪಿಗೆ ಮಾಡುವ ರಫ್ತು ಹಾಗೂ ಅಲ್ಲಿಂದ ಮಾಡಿಕೊಳ್ಳುವ ಸ್ವಲ್ಪ ಪ್ರಮಾಣದ ಆಮದು ಎಲ್ಲ ಕೂಡ ಈ ಮಾರ್ಗವಾಗಿ ನಡೆಯುತ್ತೆ. ಸೊ ಚೈನಾಗೆ ಈ ರೆಡ್ ಸಿ ಅನ್ನೋದು ತುಂಬಾ ದೊಡ್ಡ ವ್ಯಾಪಾರಿ ಮಾರ್ಗ. ಹೀಗಾಗಿನೇ ಅವರಿಲ್ಲಿ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನ ಅಡಿಯಲ್ಲಿ MSR ಅಂದ್ರೆ ಮ್ಯಾರಿಟೈಮ್ ಸಿಲ್ಕ್ ರೋಡ್ ಅನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಈ ಭಾಗದ ಅಂದ್ರೆ ಕೆಂಪು ಸಮುದ್ರದ ಅಕ್ಕಪಕ್ಕದಲ್ಲಿನ ದೇಶಗಳ ಜೊತೆ ಒಪ್ಪಂದವನ್ನು ಕೂಡ ಚೈನಾ ಮಾಡಿಕೊಂಡಿದೆ. 2017ರಿಂದ ಚೈನಾ ಜಿಬೂಟಿಯಲ್ಲಿ ತನ್ನ ನೌಕಾ ನೆಲೆಯನ್ನು ಕೂಡ ಹೊಂದಿದೆ. ಹಾಗೆ ಟೈಪ್ 052D ಡೆಸ್ಟ್ರಾಯರ್ಗಳು ಮತ್ತು ಟೈಪ್ 054A ಫ್ರಿಗೇಟ್ಗಳನ್ನು ಕೂಡ ಚೈನಾ ಇಲ್ಲಿ ನಿಯೋಜನೆ ಮಾಡಿದೆ. ತನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಕೂಡ ಇಲ್ಲಿ ತಂದು ನಿಯೋಜಿಸುವ ಐಡಿಯಾ ಚೈನಾಗಿದೆ. ಇನ್ನು ಅಮೆರಿಕ ಹಾಗೂ ಯುರೋಪಿಯನ್ ಪಡೆಗಳು ಕೂಡ ಇಲ್ಲಿ ತಮ್ಮ ಅಸ್ತಿತ್ವವನ್ನು ಹೊಂದಿವೆ. ಅದರಲ್ಲೂ ಇರಾನ್ ಮತ್ತು ಅದರ ಪ್ರಾಕ್ಸಿಗಳ ಜೊತೆ ಇಸ್ರೇಲಿನ ಸಂಘರ್ಷ ಶುರುವಾದ ನಂತರ ಕೆಂಪು ಸಮುದ್ರ ಅನ್ನೋದು ಹೌತಿಗಳ ದಾಳಿಯಿಂದ ಆತಂಕಗೊಳಿತು. ಹೀಗಾಗಿ ಅಲ್ಲಿ ಯುರೋಪಿಯನ್ ದೇಶಗಳು ತಮ್ಮ ಗಸ್ತು ವಿಮಾನಗಳನ್ನು, ಯುದ್ಧ ನೌಕೆಗಳನ್ನು, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ನಿಯೋಜನೆ ಮಾಡಿವೆ. ಇನ್ನು ಈಗ ಏನಾಗ್ತಿದೆ ಅನ್ನೋದನ್ನ ನೋಡೋದಾದ್ರೆ, ಮೊನ್ನೆ ಇರಾನ್ ಹಾಗೂ ಇಸ್ರೇಲ್ ನಡುವೆ ಒಂದು ಸಂಘರ್ಷ ನಡೀತಲ್ಲ, ಆ ಸಂದರ್ಭದಲ್ಲಿ ಇರಾನ್ಗೆ ಚೈನಾ ಒಂದಷ್ಟು ಆಯುಧಗಳನ್ನು ಕೊಟ್ಟಿತ್ತು. ತನ್ನ ಸೈಲೆಂಟ್ ಹಂಟರ್ ಅಂತ ಕರೆಸಿಕೊಳ್ಳುವ ಶೆನ್ನುಂಗ್ ಶೀಲ್ಡ್ ಲೇಸರ್ ರಕ್ಷಣಾ ವ್ಯವಸ್ಥೆಯನ್ನು ಕೂಡ ಚೈನಾ ಇರಾನ್ಗೆ ಒದಗಿಸಿಕೊಟ್ಟಿತ್ತು. ಇದು ಡ್ರೋನ್ ಹಾಗೂ ಕಡಿಮೆ ಎತ್ತರದಲ್ಲಿ ಹಾರುವ ವೈಮಾನಿಕ ಆಬ್ಜೆಕ್ಟ್ಗಳನ್ನು ಹೊಡೆದುರುಳಿಸುವ ಒಂದು ಲೇಸರ್ ಆಯುಧ. ಆದರೆ ಇಸ್ರೇಲ್ ದಾಳಿ ಮಾಡಿದಾಗ ಇರಾನ್ಗೆ ಚೈನಾ ಕೊಟ್ಟ ಆಯುಧಗಳ್ಯಾವು ಅಂಥ ಮಟ್ಟಕ್ಕೆ ಉಪಯೋಗಕ್ಕೆ ಬರಲಿಲ್ಲ. ಇನ್ನು ಸಂಘರ್ಷ ಶುರುವಾದ ನಂತರ
ಚೈನಾ ಇರಾನ್ನ ಬೆಂಬಲಕ್ಕೆ ನಿಲ್ಲುತ್ತೆ ಅಂತ ಭಾವಿಸಲಾಗಿತ್ತು. ಯಾಕೆಂದ್ರೆ ಇರಾನ್, ಚೈನಾ, ರಷ್ಯಾ ಹಾಗೂ ಉತ್ತರ ಕೊರಿಯಾಗಳು ಅಮೆರಿಕಾದ ವಿರುದ್ಧ ತಮ್ಮದೇ ಆದ ಒಂದು ಕೂಟವನ್ನು ಮಾಡಿಕೊಂಡಿವೆ. ಚೈನಾಗೆ ಇರಾನ್ ಕಡಿಮೆ ಬೆಲೆಯಲ್ಲಿ ತೈಲ ಸರಬರಾಜು ಮಾಡುತ್ತೆ. ಇರಾನ್ನಲ್ಲಿ ಚೈನಾ ಹೂಡಿಕೆಗಳನ್ನು ಮಾಡೋದಕ್ಕೆ, ಸಾಲ ಕೊಡೋದಕ್ಕೆ ಕೂಡ ಮುಂದಾಗಿದೆ. ಹೀಗಿರುವಾಗ ಚೈನಾ ಇರಾನ್ನ ಬೆಂಬಲಕ್ಕೆ ನಿಲ್ಲಲೇಬೇಕಿತ್ತು. ಆದರೆ ಆಗಿದ್ದೇನು ಅಂದ್ರೆ ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಕದನ ವಿರಾಮ ಘೋಷಿಸುವುದಕ್ಕೆ ಇರಾನಿಗೆ ಕರೆ ಕೊಟ್ಟುಬಿಟ್ರು. ಈ ಯುದ್ಧವನ್ನ ಮುಂದುವರಿಸೋದಕ್ಕೆ ಹೋಗಬೇಡಿ, ಮಾತುಕತೆಗಳ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಅಂತ ಹೇಳಿದ್ರು ಶಿ ಜಿನ್ಪಿಂಗ್. ಆದರೆ ಪಿಂಗ್ ಮಾತಿಗೆ ಅಂತ ಮಹತ್ವ ಏನು ಸಿಗಲಿಲ್ಲ. ಅವ್ರು ಹೇಳಿದ ಕೂಡಲೇ ಅಲ್ಲಿ ಯುದ್ಧನೂ ನಿಲ್ಲಿಲ್ಲ. ಸಂಘರ್ಷವನ್ನ ಕಡೆಗೆ ನಿಲ್ಲಿಸಿದ್ದು ಅಮೆರಿಕಾದ ಮಧ್ಯಸ್ಥಿಕೆ. ಆದರೆ ಈ ಸಂಘರ್ಷದ ಸಮಯದಲ್ಲಿ ಚೈನಾದ ಒಂದು ದೊಡ್ಡ ಬಲಹೀನತೆ ಜಗತ್ತಿಗೆ ಗೊತ್ತಾಯಿತು. ಅದರ ಹೆಸರು ಸ್ಟ್ರೈಟ್ ಆಫ್ ಹಾರ್ಮೋಸ್ ಮತ್ತು ಸ್ಟ್ರೈಟ್ ಆಫ್ ಅಲ್ ಮಂದಾಬ್. ಗೆಳೆಯರೆ, ಹಾರ್ಮೋಸ್ ಜಲಸಂಧಿ ಅಂದ್ರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇರಾನ್ ಮತ್ತು ಸೌದಿ ಅರೇಬಿಯಾಗಳಿಂದ ಚೈನಾ ಖರೀದಿ ಮಾಡೋ ತೈಲ ಇದೆಯಲ್ಲ, ಅದು ಅರಬ್ಬಿ ಸಮುದ್ರವನ್ನ ಮತ್ತು ಹಿಂದೂ ಮಹಾಸಾಗರವನ್ನ ತಲುಪಿ ಅಲ್ಲಿಂದ ಚೈನಾಗೆ ಹೋಗಬೇಕು ಅಂದ್ರೆ ಮೊದಲು ಈ ಹಾರ್ಮೋಸ್ ಜಲಸಂಧಿಯನ್ನ ದಾಟಬೇಕು. ಈ ಭಾಗದಲ್ಲಿ ಸಂಚಾರ ನಿಂತು ಹೋದ್ರೆ ಅಂದ್ರೆ ಈ ಹಾರ್ಮೋಸ್ ಜಲಸಂಧಿಯನ್ನ ಬ್ಲಾಕ್ ಮಾಡಿಬಿಟ್ರೆ ಚೈನಾಗೆ ತೈಲ ಸಮಸ್ಯೆ ಶುರುವಾಗುತ್ತೆ. ಇನ್ನು ಕೆಂಪು ಸಮುದ್ರದಲ್ಲಿ ಸಂಚಾರವನ್ನ ನಿಲ್ಲಿಸಿದ್ರೆ, ಬಾಬ್ ಅಲ್ಮಂದಾಬ್ ಸ್ಟ್ರೈಟ್ ಅನ್ನ ಮುಚ್ಚಿದ್ರೆ ಪಶ್ಚಿಮದ ದೇಶಗಳ ಜೊತೆ ನಡೆಯುವ ಚೈನಾದ 80% ಸಮುದ್ರ ವ್ಯಾಪಾರಗಳು ಡಿಸ್ಟರ್ಬ್ ಆಗುತ್ತವೆ. ಈ ಮಾರ್ಗವನ್ನ ಬಳಸಲಿಲ್ಲ ಅಂದ್ರೆ ಚೈನಾ ಕೇಪ್ ಆಫ್ ಗುಡ್ ಹೋಪ್ ನ ಮೂಲಕ ಆಫ್ರಿಕಾನ ಸುತ್ತಕೊಂಡು ಯುರೋಪ್ ಅನ್ನ ತಲುಪಬೇಕಾಗಿ ಬರುತ್ತೆ. ಅದು ಸುದೀರ್ಘ ದಾರಿ ಅನ್ನಿಸ್ಕೊಳ್ಳುತ್ತೆ ಮತ್ತು ಚೈನಾದ ಮೇಲೆ ಹೆಚ್ಚು ಹೊರೆ ಬೀಳುವ ಹಾಗೆ ಕೂಡ ಅದು ಮಾಡುತ್ತೆ. ಹೀಗಾಗಿನೇ ಚೈನಾ ಇಲ್ಲಿ ಹೌತಿಗಳ ಜೊತೆ ಕೂಡ ಒಂದು ಸಂಧಾನವನ್ನು ಮಾಡಿಕೊಂಡಿದೆ. ಅವರಿಗೆ ರಹಸ್ಯವಾಗಿ ಒಂದಷ್ಟು ಆಯುಧಗಳನ್ನು ಕೊಡ್ತಾ ಇದೆ, ಇನ್ನೊಂದಷ್ಟು ಆಯುಧಗಳನ್ನ ಇರಾನ್ ಮೂಲಕ ಕೊಡಿಸ್ತಾ ಇದೆ. ಹೀಗೆ ಮಾಡೋ ಮೂಲಕ ಈ ಭಾಗದಲ್ಲಿ ಸಂಚರಿಸುವ ತನ್ನ ಹಡಗುಗಳ ಮೇಲೆ ಹೌತಿಗಳು ದಾಳಿ ಮಾಡದ ಹಾಗೆ ಚೈನಾ ನೋಡಿಕೊಳ್ತಾ ಇದೆ. ಇನ್ನು ಮೊನ್ನೆ ಕೂಡ ಹೌತಿಗಳ ವಿರುದ್ಧ ಗಸ್ತು ತಿರುಗುತ್ತಾ ಇದ್ದ ಜರ್ಮನಿಯ ವಿಮಾನದ ಮೇಲೆ ಚೈನಾ ಲೇಸರ್ ದಾಳಿ ಮಾಡುವ ಮೂಲಕ ಹೌತಿಗಳ ವಿಶ್ವಾಸವನ್ನ ಮತ್ತಷ್ಟು ಗಳಿಸುವ ಪ್ರಯತ್ನವನ್ನು ಮಾಡದಂತೆ ಕಾಣ್ತಾ ಇದೆ. ಇನ್ನು ಚೈನಾಗೆ ಈ ಲೇಸರ್ ದಾಳಿಗಳು ಕೂಡ ಹೊಸವೇನಲ್ಲ. ಈ ಹಿಂದೆ 2018ರಲ್ಲಿ ಜಿಬೂಟಿಯಲ್ಲಿನ US ಬೇಸ್ನಿಂದ ಕಾರ್ಯನಿರ್ವಹಿಸ್ತಾ ಇದ್ದ ಅಮೆರಿಕಾದ ವಿಮಾನಗಳ ಮೇಲೆ ಚೈನಾ ಲೇಸರ್ ದಾಳಿ ಮಾಡಿದ ಆರೋಪ ಕೇಳಿಬಂತು. ಆ ಘಟನೆಯಲ್ಲಿ C-130 ಟ್ರಾನ್ಸ್ಪೋರ್ಟ್ ವಿಮಾನದ 2 ಪೈಲಟ್ಗಳ ಕಣ್ಣಿಗೆ ಹಾನಿಯಾಗಿತ್ತು. ಆದರೆ ಅವತ್ತು ಕೂಡ ಚೈನಾ ನಾವಂಥದ್ದೇನು ಮಾಡಲೇ ಇಲ್ಲ ಅಂತ ಹೇಳ್ಕೊಳ್ತು. ಇನ್ನು 2020ರಲ್ಲಿ ಪೆಸಿಫಿಕ್ ಸಾಗರದಲ್ಲಿನ ಅಂತಾರಾಷ್ಟ್ರೀಯ ಜಲಪ್ರದೇಶದಲ್ಲಿ US ನೌಕಾಪಡೆಯ ವಿಮಾನವೊಂದರ ಮೇಲೆ ಕೂಡ ಚೈನಾ ಲೇಸರ್ ಆಯುಧದ ಬಳಕೆ ಮಾಡಿತು ಅನ್ನೋ ಆರೋಪಗಳು ಕೇಳಿಬಂದವು. ಆದರೆ ಅದನ್ನು ಕೂಡ ಚೈನಾ ನಿರಾಕರಿಸಿತು. ದಕ್ಷಿಣ ಚೀನಾ ಸಾಗರದಲ್ಲಿ ಫಿಲಿಪೈನ್ಸ್ನ ವಿಮಾನಗಳು ಮತ್ತು ನೌಕೆಗಳ ವಿರುದ್ಧ ಚೈನಾ ಲೇಸರ್ ಶಸ್ತ್ರಾಸ್ತ್ರಗಳನ್ನು ಬಳಸಿದೆ ಅನ್ನೋ ಆರೋಪಗಳು ಕೇಳಿಬಂದು. ಆದರೆ ಅದನ್ನು ಚೈನಾ ಏನು ಒಪ್ಪಿಕೊಳ್ಳಿಲ್ಲ. ಇನ್ನು ಈ ಲೇಸರ್ ವೆಪನ್ ಅನ್ನ ಚೈನಾ ತನ್ನ ಗ್ರೇ ಝೋನ್ ಟ್ಯಾಕ್ಟಿಕ್ ನ ಭಾಗವಾಗಿ ಬಳಕೆ ಮಾಡುತ್ತೆ. ತಾನು ಕ್ಲೈಮ್ ಮಾಡಿಕೊಳ್ಳುವ ಟೆರಿಟರಿಯಲ್ಲಿ ಬೇರೆಯವರು ಬಾರದ ಹಾಗೆ ತಡೆಯೋದಕ್ಕೆ ಕಡಿಮೆ ಪ್ರಮಾಣದ ಲೇಸರ್ ಕಿರಣಗಳನ್ನು ಬಳಸಿ ತನ್ನ ಶತ್ರುಗಳನ್ನು ಹಿಮ್ಮೆಟ್ಟಿಸುವ ಕೆಲಸವನ್ನ ಚೈನಾ ಇಲ್ಲಿ ಮಾಡ್ತಾ ಇದೆ. ಈ ಕಿರಣಗಳಿಂದ ದೊಡ್ಡ ಮಟ್ಟದ ಹಾನಿಯೇನಾಗೋದಿಲ್ಲ. ಹೀಗಾಗಿ ಇದು ಕೇವಲ ಖಂಡನೆಗಳಿಗೆ, ನಿಂದನೆಗಳಿಗೆ ಮಾತ್ರ ಸೀಮಿತ ಆಗಿ ಮುಗಿದು ಹೋಗುತ್ತೆ. ಇನ್ನು ಈ ಲೇಸರ್ ವೆಪನ್ ನಿಂದ ಕಡಿಮೆ ಎತ್ತರದಲ್ಲಿ ಹಾರುವ ಡ್ರೋನ್ಗಳನ್ನ ಹಾಗೂ ವಿಮಾನಗಳನ್ನ ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ ಏರಿಯಲ್ ವೆಹಿಕಲ್ಗಳ ಕಂಟ್ರೋಲ್ ಸಿಸ್ಟಮ್ಗಳನ್ನೇ ನಾಶ ಮಾಡಬಹುದು, ಚಿಕ್ಕ ಡ್ರೋನ್ಗಳನ್ನ ಕೆಡವಲೂಬಹುದು. ಪೈಲಟ್ಗಳ ಕಣ್ಣಿಗೆ ಈ ಲೇಸರ್ ಬೀಮ್ ತಾಗೋದ್ರಿಂದ ಅವರಿಗೆ ತಾತ್ಕಾಲಿಕ ಅಥವಾ ದೀರ್ಘ ಕುರುಡುಂಟಾಗುವ ಸಾಧ್ಯತೆ ಇರುತ್ತೆ. ತಾತ್ಕಾಲಿಕವಾಗಿ ಕಣ್ಣು ಕಾಣದೆ ಹೋದ್ರೂ ಕೂಡ ಅವರು ತಕ್ಷಣಕ್ಕೆ ಹಿಂದಕ್ಕೆ ಸರಿಬೇಕಾಗತ್ತೆ. ಇನ್ನು ಚೀನಾದ ಈ ಲೇಸರ್ ಆಯುಧ ಶೆನ್ನುಂಗ್ 30ರಿಂದ 100 ಕಿಲೋವ್ಯಾಟ್ನಷ್ಟು ಶಕ್ತಿಯನ್ನು ಹೊಂದಿದ್ದು 800 ಮೀಟರ್ಗಳ ದೂರದಿಂದ ಅದು 10 ಮಿಲಿಮೀಟರ್ ದಪ್ಪದ ಉಕ್ಕನ್ನು ಛೇದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಇದೇ ರೀತಿಯ ಆಯುಧಗಳನ್ನು ನಮ್ಮ ವಿಮಾನದ ವಿರುದ್ಧ ಚೈನಾ ಬಳಸಿದೆ ಅನ್ನೋದು ಜರ್ಮನಿ ಈಗ ಮಾಡ್ತಾ ಇರುವ ಆರೋಪ. ಗೆಳೆಯರೆ, ಇಲ್ಲಿ ಅಮೆರಿಕದ ಟ್ಯಾರಿಫ್ ನೀತಿಯ ನಂತರ ಚೈನಾ ಯುರೋಪಿಯನ್ ದೇಶಗಳ ಕಡೆಗೆ ಮುಖ ಮಾಡಿದೆ. ಅವರ ಜೊತೆ ಈಗ ವ್ಯಾಪಾರ ಒಪ್ಪಂದಗಳನ್ನು ಗಟ್ಟಿ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಹಂತದಲ್ಲಿ ಅಲ್ಲಿನ ಕೆಲ ದೇಶಗಳು ಚೈನಾದ ಸ್ನೇಹಕ್ಕೆ, ಚೈನಾ ಜೊತೆಗಿನ ವ್ಯಾಪಾರಕ್ಕೆ ಸಿದ್ಧ ಇಲ್ಲ. ಇನ್ನು ಇಷ್ಟರಲ್ಲೇ ಜರ್ಮನಿ ಹಾಗೂ ಚೈನಾದ ನಡುವೆ ಕೂಡ ಒಂದು ವ್ಯಾಪಾರದ ಮಾತುಕತೆ ನಡೀಬೇಕು. ಜರ್ಮನಿಯ ಚಾನ್ಸಲರ್ ಚೈನಾದ ಪ್ರೀಮಿಯರ್ ಲಿ ಕಿಯಾಂಗ್ನನ್ನ ಭೇಟಿ ಮಾಡೋದಕ್ಕೆ ಸಿದ್ಧತೆಗಳು ನಡೀತಾ ಇವೆ. ಈ ಹಂತದಲ್ಲಿ ಜರ್ಮನಿಯ ವಿಮಾನದ ಮೇಲೆ ದಾಳಿ ಮಾಡಿ ಅಲ್ಲೊಂದು ಭಯವನ್ನು ಉಂಟು ಮಾಡುವ ಮೂಲಕ ಇಡೀ ಯುರೋಪ್ಗೆ ತನ್ನ ಶಕ್ತಿಯನ್ನು ತೋರಿಸುವ ಸಣ್ಣ ಪ್ರಯತ್ನವನ್ನು ಚೈನಾ ಮಾಡ್ತಾ ಇದೆ. ಹೆದರಿದವರು ಹೆದರುತ್ತಾರೆ, ಇಲ್ಲದೇ ಇದ್ರೆ ತಪ್ಪಾಯ್ತು ಗೊತ್ತಾಗ್ಲಿಲ್ಲ ಅಂತ ಕಾಲಿಗೆ ಬಿದ್ದು ಬಿಟ್ರು ನಡೆಯುತ್ತೆ. ಎರಡೂ ಚೈನಾಗ ಅಭ್ಯಾಸ ಇರೋ ಕೆಲಸಗಳೇ. ಇನ್ನು ಕೆಂಪು ಸಮುದ್ರದಲ್ಲಿ ಯುರೋಪಿಯನ್ ಪಡೆಗಳು ಹೆಚ್ಚು ಸಂಚರಿಸುವುದು ಚೈನಾಗೆ ಇಷ್ಟ ಇಲ್ಲ.
ಇಷ್ಟ ಇಲ್ಲ ಅನ್ನೋದಕ್ಕಿಂತ ಅದನ್ನು ಚೈನಾ ಆತಂಕಕಾರಿ ಅಂತ ಭಾವಿಸುತ್ತೆ. ಯಾಕೆಂದ್ರೆ ಇದು ಚೈನಾದ 80% ವ್ಯಾಪಾರ ನಡೆಯೋ ಹಾದಿ. ಇನ್ನು ಚೈನಾ ಅಲ್ಲದೆ ಜಗತ್ತಿನ ಬೇರೆ ಬೇರೆ ದೇಶಗಳು ಕೂಡ ಈ ಮಾರ್ಗದಲ್ಲಿ ವ್ಯಾಪಾರ ವಹಿವಾಟುಗಳನ್ನು ಮಾಡುತ್ತವೆ. ಹೀಗಾಗಿ ಅಮೆರಿಕ ಈ ಕೆಂಪು ಸಮುದ್ರದ ಮೇಲೆ ಏಕಪಕ್ಷೀಯವಾಗಿ ಯಾವ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಧೈರ್ಯ ಮಾಡ್ತಾ ಇಲ್ಲ. ನಾಳೆ ಇಲ್ಲಿ ಐಮ್ಯಾಕ್ ಅಂದ್ರೆ ಇಂಡಿಯಾ ಮಿಡ್ಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಒಂದು ನಿರ್ಮಾಣ ಆಗೋಯ್ತು ಅಂತ ಇಟ್ಕೊಳ್ಳಿ. ಚೈನಾನ ಕಟ್ ಹಾಕೋದಕ್ಕೆ ಕೆಂಪು ಸಮುದ್ರದ ಈ ಮಾರ್ಗವನ್ನ ಅಮೆರಿಕ ನಿರ್ದಾಕ್ಷಿಣ್ಯವಾಗಿ ಬಳಸುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಚೈನಾ ಕೂಡ ಸಾಧ್ಯವಾದಷ್ಟು ಪರ್ಯಾಯ ಮಾರ್ಗಗಳನ್ನು ನಿರ್ಮಾಣ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದೆ. ಆದರೂ ಕೆಂಪು ಸಮುದ್ರ ಅನ್ನೋದು ಅವರಿಗೆ ತುಂಬಾನೇ ಮುಖ್ಯ. ಇನ್ನು ಇದನ್ನು ಮುಚ್ಚಿಬಿಟ್ರೆ ಆಫ್ರಿಕಾನ ಸುತ್ತಕೊಂಡು ಚೈನಾ ಬರಬೇಕು, ಅದು ಅವರಿಗೆ ತೀರಾ ಖರ್ಚಿನ ಮಾರ್ಗ ಆಗುತ್ತೆ, ವ್ಯಾಪಾರ ಪ್ರಯಾಸದಾಯಕ ಆಗುತ್ತೆ. ಹೀಗಾಗಿ ಚೈನಾ ಕೆಂಪು ಸಮುದ್ರದಲ್ಲಿ ತನ್ನ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬೇಕು ಅಂತ ಬಯಸುತ್ತಾದರೂ ಸೇನಾ ಶಕ್ತಿಯಲ್ಲಿ ಚೈನಾ ಇನ್ನೂ ಕೂಡ ಅಮೆರಿಕಾನ ಸರಿಗಟ್ಟುವ ಮಟ್ಟಕ್ಕೆ ಬೆಳೆದಿಲ್ಲ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾದ ಅಂಶನೇ. ಇನ್ನು ಜರ್ಮನಿಯನ್ನ ಚೈನಾ ಈಗ ಕೆಣಕಿದೆ. ಗೆಳೆಯರೆ, ಜರ್ಮನಿ ಮತ್ತು ಜಪಾನ್ ಈ ಎರಡೂ ಕೂಡ 2ನೇ ವಿಶ್ವ ಯುದ್ಧದ ನಂತರ ಆಯುಧಗಳ ವಿಷಯದಲ್ಲಿ ಸಂಪೂರ್ಣವಾಗಿ ನಿಯಂತ್ರಿಸಲ್ಪಡ್ತಾ ಇವೆ. ಹಾಗಲ್ಲದೆ ಅವರು ಕೂಡ ಆಯುಧ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಿಂತು ಬಿಟ್ರೆ, ಯಾರ ವಿರುದ್ಧ ಆದರೂ ಯುದ್ಧ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿ ತಯಾರಿಗಳನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ, ಕಾಲೂರಿ ಯುದ್ಧಕ್ಕೆ ನಿಂತು ಬಿಟ್ರೆ ಚೈನಾಗೆ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳು ಎದುರಾಗುತ್ತವೆ. ಈ ಹಿಂದೆ ಜಪಾನ್ನ ಶಕ್ತಿಯನ್ನ ಚೈನಾ ತುಂಬಾ ಹತ್ತಿರದಿಂದ ನೋಡಿದೆ. ಜರ್ಮನಿಯ ಶಕ್ತಿ ಏನು ಅನ್ನೋದು ಪಶ್ಚಿಮದ ದೇಶಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಜರ್ಮನಿಯನ್ನ ಕೆಣಕೋದಿದೆಯಲ್ಲ, ಅದು ಚೈನಾದ ದೃಷ್ಟಿಯಿಂದ ಅಷ್ಟು ಒಳ್ಳೆಯ ಬೆಳವಣಿಗೆ ಅಂತೂ ಅಲ್ಲ. ಇದು ಗೆಳೆಯರೆ ಕೆಂಪು ಸಮುದ್ರದಲ್ಲಿ ಚೈನಾದ ಲೇಸರ್ ವೆಪನ್ ಕಾಟಕ್ಕೆ ಸಂಬಂಧಿಸಿದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.